ಕೈಯಲ್ಲಿ ದಿನಗೂಲಿ ಕೆಲಸ, ಬದುಕು ಕಷ್ಟ. ಆದರೂ 45 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಸಿಕ್ಕರೂ ಕೈ ಹಾಕಲಿಲ್ಲ ಅಂದ್ರೆ ನಂಬ್ತೀರಾ? ಈಕೆ ಚೆನ್ನೈನ ಪೌರ ಕಾರ್ಮಿಕ ಮಹಿಳೆ ಪದ್ಮ. ಇಡೀ ದೇಶಕ್ಕೆ ಪ್ರಾಮಾಣಿಕತೆಯ ಪಾಠ ಕಲಿಸಿದ ಧೈರ್ಯಶಾಲಿ ಮಹಿಳೆ. ಚೆನ್ನೈ ನಗರದಲ್ಲಿ ಕಸ ವಿಂಗಡಣೆ ಮಾಡುವಾಗ ಪೌರ ಕಾರ್ಮಿಕ ಮಹಿಳೆ ಪದ್ಮ ಅವರಿಗೆ ಒಂದು ಚೀಲ ಸಿಕ್ಕಿತು. ಅದನ್ನು ತೆರೆದು ನೋಡಿದಾಗ ಒಳಗೆ ಚಿನ್ನದ ಸರ, ಬಳೆ, ಕಿವಿಯೋಲೆ, ನಾಣ್ಯಗಳು. ಒಟ್ಟಾರೆ ಮೌಲ್ಯ ಸುಮಾರು 45 ಲಕ್ಷ ರೂಪಾಯಿಗಳಷ್ಟು. ಸಾಮಾನ್ಯವಾಗಿ ಇಷ್ಟೊಂದು ಹಣ ಕೈಗೆ ಬಂದರೆ ಮನಸ್ಸು ಡೋಲಾಯಮಾನವಾಗಬಹುದು. ಆದರೆ ಪದ್ಮ ಅವರ ಮನಸ್ಸು ಹಾಗಾಗಲಿಲ್ಲ. ಅವರು ತಕ್ಷಣವೇ ತಮ್ಮ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಇದು ನಮ್ಮದಲ್ಲ, ನಿಜವಾದ ಮಾಲೀಕರಿಗೆ ತಲುಪಬೇಕು ಎಂದು ಹೇಳಿದರು. ಘಟನೆ ಬಗ್ಗೆ ವಿಚಾರಣೆ ನಡೆಸಿದಾಗ ಒಂದು ಶ್ರೀಮಂತ ಕುಟುಂಬ ಮನೆ ಕ್ಲೀನ್ ಮಾಡುವಾಗ ತಪ್ಪಾಗಿ ಚಿನ್ನಾಭರಣಗಳನ್ನು ಕಸದೊಂದಿಗೆ ಹಾಕಿರುವುದು ಪತ್ತೆಯಾಯಿತು. ನಂತರ ಪೊಲೀಸ್ ಹಾಗೂ ಮಹಾನಗರ ಪಾಲಿಕೆಯ ಸಮ್ಮುಖದಲ್ಲಿ ಪದ್ಮ ಅವರು ಸ್ವತಃ ಆಭರಣಗಳನ್ನು ಆ ಕುಟುಂಬಕ್ಕೆ ಹಸ್ತಾಂತರಿಸಿದರು. ನಾನು ಬಡವಳಾಗಿರಬಹುದು, ಆದರೆ ನನ್ನ ಆತ್ಮಸಾಕ್ಷಿಗೆ ಮಾರು ಹೋಗಲು ಸಾಧ್ಯವಿಲ್ಲ. ಅದು ಯಾರದೋ ಜೀವನದ ಸಂಪತ್ತು. ಚೆನ್ನೈ ಮಹಾನಗರ ಪಾಲಿಕೆ ಪದ್ಮ ಅವರನ್ನು ಸನ್ಮಾನಿಸಿ ನಗದು ಬಹುಮಾನ ನೀಡಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಪದ್ಮ ಹಾನೆಸ್ಟಿ ಟ್ರೆಂಡ್ ಆಯಿತು. #ಪದ್ಮ ಹಾನೆಸ್ಟಿ ಎಂಬುದು ಟ್ರೆಂಡ್ ಆಗಿತ್ತು. ದೇಶಾದ್ಯಂತ ಜನರು ಈ ಮಹಿಳೆಯನ್ನು ರಿಯಲ್ ಹೀರೋ ಎಂದು ಕರೆದಿದ್ದಾರೆ. ಸಂಪತ್ತು ದೊಡ್ಡದಾದರೂ ಪ್ರಾಮಾಣಿಕತೆ ಇನ್ನೂ ದೊಡ್ಡದು. ಪದ್ಮ ಅವರಂತಹ ಸಾಮಾನ್ಯ ಮಹಿಳೆಯೇ ಇವತ್ತು ಸಮಾಜಕ್ಕೆ ಅತ್ಯಂತ ದೊಡ್ಡ ಪಾಠ ಕಲಿಸಿದ್ದಾರೆ.